Hi dear students, good morning all. In the last videos, that is bridge courses that you have been studying till now, through that videos we have given the information regarding the syllabus, total chapters that you are going to study in the coming days. From this video, from now onwards, we are starting the actual syllabus, actual topics one by one. Among that, the first one is physical world. In this physical world chapter, we are learning about the basic concepts in physics. ಅಂದರೆ ಈ ಫಿಸಿಕಲ್ ವರ್ಡ್ ಅನ್ನೋ ಚಾಪ್ಟರ್ ಯಾಕಿದೆ ಅಂತಂದರೆ ಫಿಸಿಕ್ಸ್ ಅಥವಾ ಸೈನ್ಸ್ ಅನ್ನೋದು ಹೆಂಗೆ ಎಮರ್ಜ್ ಆಯಿತು, ಯಾವ ರೀತಿ ನಾವು ಸೈನ್ಸನ್ನು ಸ್ಟಡಿ ಮಾಡ್ತಾ ಬಂದಿದ್ದೀವಿ, ಯಾವಾಗಿಂದ ಸ್ಟಡಿ ಮಾಡ್ತಾ ಬಂದಿದ್ದೀವಿ, ನಥಿಂಗ್ ಬಟ್ ದ ಹಿಸ್ಟ್ರಿ ಆಫ್ ಸೈನ್ಸ್, ಹಿಸ್ಟ್ರಿ ಆಫ್ ಫಿಸಿಕ್ಸ್ ದ್ಯಾಟ್ ವಿ ಆರ್ ಸ್ಟಡಿಂಗ್ ಇನ್ ದಿಸ್ ಕಾನ್ಸೆಪ್ಟ್ ದಟ್ ಈಸ್ ಫಿಸಿಕಲ್ ವರ್ಲ್ಡ್. ಅಂದರೆ ನಮ್ಮ ಸುತ್ತಮುತ್ತಲಿನ ನೇಚರ್ನ ಹೇಗೆ ಸ್ಟಡಿ ಮಾಡ್ತಾ ಬಂದ್ವಿ ಅದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್, ಫಿಸಿಕ್ಸ್ ಅಂತ ಹೇಳೋಕ್ಕಿಂತ ಮುಂಚೆ ವಿ ಹ್ಯಾವ್ ದ ವರ್ಡ್ ಸೈನ್ಸ್. ಸೈನ್ಸ್ ಅಂದರೆ ಏನು? ಸೈನ್ಸಿಂದ ತಾನೇ ಫಿಸಿಕ್ಸ್ ಅಂತ ತಗೊಂಡಿರೋದು. ಈಗ ನೀವು ಆಪ್ಟ್ ಮಾಡಿದ್ದೀರಾ, ಸೈನ್ಸ್ ಕೋರ್ಸಿಗೆ ಆಪ್ಟ್ ಮಾಡಿದ್ದೀರಾ, PCMB ಅಂತ ಹೇಳಿ ಅದರಲ್ಲಿ ಸಪ್ರೇಟಾಗಿ ಸ್ಟಡಿ ಮಾಡ್ತೀರಿ. ಆದರೆ ಸೈನ್ಸ್, ವಾಟ್ ಯು ಮೀನ್ ಬೈ ಸೈನ್ಸ್? ಅದಕ್ಕೆ ಯಾಕೆ ನೀವು ಸೈನ್ಸ್ ಅಂತ ಆಪ್ಟ್ ಮಾಡ್ಕೊಂಡ್ರಿ, ಅಥವಾ ಆ ಸೈನ್ಸ್ ಅನ್ನೋದಕ್ಕೆ ಅರ್ಥ ಏನು ಅದು ಗೊತ್ತಿದೆನಾ? ಓಕೆ, ನೌ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಸೈನ್ಸ್, ದೆನ್ ವಿ ಶಾಲ್ ಗೋ ಫಾರ್ ಅವರ್ physics concept. Science, in Latin word, there is a word in Latin language which says that it is a word in Latin language known as scientia, which means to know. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಟು ನೋ, ಟು ಅಂಡರ್ಸ್ಟ್ಯಾಂಡ್, ಟು ಸೀಕ್ ಇನ್ ಟು ಇಟ್, ಟು ಸೀಕ್ ದ ನಾಲೆಜ್ ಫ್ರಮ್ ಇಟ್. ಅಂದರೆ ಸೈನ್ಶಿಯಾ ಅಂತ ಹೇಳಿ ಒಂದು ಲ್ಯಾಟಿನ್ ಒಳಗೆ ಒಂದು ವರ್ಡ್ ಇದೆ, ಅದರ ಅರ್ಥ ಟು ನೋ ಅಂತ ಅರ್ಥ. ಅಂದರೆ ವಾಟ್ ಟು ನೋ ಅಬೌಟ್ ಅವರ್ ಸರೌಂಡಿಂಗ್ ಆ್ಯಂಡ್ ಅವರ್ ಸೆಲ್ಫ್ ಈಸ್ ನೋನ್ ಆಸ್ ಸೈನ್ಸ್. ಸ್ಟಡಿ ಆಫ್ ದ ಸರೌಂಡಿಂಗ್ಸ್, ವಾಟ್ ಹ್ಯಾಪನಿಂಗ್ ಇನ್ ಅವರ್ ನೇಚರ್, ಹೌ ಇಟ್ ಈಸ್ ಹ್ಯಾಪನಿಂಗ್. ಈಗ ಒಂದು ಬಾಲ್ ತೊಗೊಳ್ರಿ, ಬಾಲ್ ತೊಗೊಂಡು ಎಸಿತೀರ. ಈ ಬಾಲ್ ಎಸೆದಾಗ ಅದು ಈ ಥರ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು. ಒಂದು ಬಾಲ್ ತೊಗೊಂಡು ಎಸೆದ್ರಿ, ಆ ಬಾಲ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು. ಯಾಕೆ? ಆ ಬಾಲು ಈ ಪಾತನ್ನೇ ಕನ್ಸಿಡರ್ ಮಾಡ್ತು, ದ್ಯಾಟ್ ಶೇಪ್. ವೈ? ದ ಬಾಲ್ ಟ್ರೇಸಸ್ ದ ಆಪ್ಟಿಕಲ್ ಶೇಪ್. ಈ ಶೇಪ್ ಪ್ಯಾರಾಬೋಲಿಕ್ ಶೇಪ್, ಆ ಪ್ಯಾರಾಬೋಲಿಕ್ ಶೇಪ್ನೇ ಯಾಕೆ ಕನ್ಸಿಡರ್ ಮಾಡ್ತು ಅನ್ನೋದನ್ನ ಸ್ಟಡಿ ಮಾಡೋಕ್ಕೆ ನಾವು ಒಂದು ಕೋರ್ಸ್ ಅಂತ ತಗೊತೀವಿ, ಅದನ್ನು ಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ದ ಪ್ರಾಪರ್ಟೀಸ್ ಆಫ್ ದ ಮೋಷನ್ ಆಫ್ ದ ಬಾಲ್ ಆರ್ ದ ಫಿಸಿಕಲ್ ಪ್ರಾಪರ್ಟಿ, ಯು ಕ್ಯಾನ್ ಕನ್ಸಿಡರ್ ದ ಫಿಸಿಕಲ್ ಪ್ರಾಪರ್ಟಿ ಆಲ್ಸೋ. ಬರೀ ಬಾಲ್ ಅಷ್ಟೇ ಅಲ್ಲ, ಸುತ್ತಮುತ್ತ ಆಗ್ತಿರೋ ಪ್ರತಿಯೊಂದು ವಸ್ತುವಿನ ಚಲನ ವಲನ ಅವನ್ನೆಲ್ಲ ಸ್ಟಡಿ ಮಾಡಬೇಕು ಅಂದರೆ ನಮಗೆ ಸೈನ್ಸ್ ಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಆ ಪದಾರ್ಥಗಳು ಅಥವಾ ಯಾವುದೋ ಒಂದು ವಸ್ತುಗಳು ಆ ಮೂಮೆಂಟ್ ಇತ್ತು ಅಂತಂದರೆ ಆ ಥರ ಮೂಮೆಂಟ್ ಯಾಕೆ ಬಂತು, ಸ್ಟ್ರೇಟ್ ಲೈನ್ ಮೋಷನ್ ಯಾಕೆ ಪಡೀತು, ಸರ್ಕ್ಯುಲರ್ ಮೋಷನ್ನೇ ಯಾಕಿತ್ತು, ಹೀಗೆ ಅವನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ, ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತೀವಿ, ಅದನ್ನು ಅರ್ಥ ಮಾಡ್ಕೊತಾ ಹೋಗ್ತೀವಿ. ಸೊ ಟು ನೋ ಅಬೌಟ್ ದ ಸರೌಂಡಿಂಗ್ ಈಸ್ ನೋನ್ ಆಸ್ ಸೈನ್ಸ್. ಓಕೆ, ದೆನ್ ಫ್ರಮ್ ದಿಸ್ ಸೈನ್ಸ್ ವಿ ಆರ್ ಗೆಟಿಂಗ್ ಸರ್ಟೇನ್ ನಾಲೆಡ್ಜ್. ಅದರಿಂದ ಜ್ಞಾನವನ್ನು ಪಡ್ಕೊತೀವಿ, ಯಾವ ರೀತಿ ಆಗ್ತಾ ಇದೆ ಅನ್ನೋದು. ಜ್ಞಾನ ಪಡ್ಕೊಳ್ಬೇಕಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಬೇಕು, ಹೌದಾ? ಹಾಗೆ ಸುಮ್ಮನೆ ಬಂದು ಕೂತ್ಕೊಂಡ್ವಿ, ಓದ್ವಿ, ಮುಗೀತು ಅಲ್ಲ. ಅದನ್ನು ಒಂದು ಸಿಸ್ಟಮೆಟಿಕ್ ವೇ ಇಸ್ ದೇರ್. ದ್ಯಾಟ್ ಸಿಸ್ಟಮೆಟಿಕ್ ವೇ ಈಸ್ ನೋನ್ ಆಸ್ ಸೈನ್ಸ್. ಸೈನ್ಸ್ ಅಂತಂದರೆ ಬರೀ ಸ್ಟಡಿ ಅಲ್ಲ, ಇಟ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನೇಚರ್. ಯಾಕಂದರೆ ಫಸ್ಟಿಗೆ ನಾವು ಯಾವುದೇ ಒಂದು ವಸ್ತುವನ್ನ, ಅದರ ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅದು ಯಾವ ರೀತಿ ಇದೆ ಮತ್ತು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅವನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಅದಕ್ಕೋಸ್ಕರ ಸಿಸ್ಟಮೆಟಿಕ್ ಸ್ಟಡಿ ಅಂತ ಕರಿತೀವಿ. ಸೊ ಸೈನ್ಸ್ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನೇಚರ್, ಸಿಸ್ಟಮೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ್ nature and ourselves by getting the knowledge.
Then how to get that knowledge? For getting the knowledge, there is a systematic steps, systematic study that we shall discuss now. To get the knowledge, what we have to do? That is the main thing here. So to get the knowledge, the basic thing is the knowledge only, knowledge that we are required here. ಮೇನ್ ಥಿಂಗ್ ನಾಲೆಜ್ ಇದ್ರೇ ಆ ಒಂದು ಚಲನವಲನಗಳ ಅಥವಾ ಸೊಸೈಟಿಯಲ್ಲಿ ಅಥವಾ ಸಿಸ್ಟಮ್ ಒಳಗೆ ಆಗ್ತಿರೋಂಥ ಒಂದು ವೇರಿಯೇಷನ್ಸ್ನ ನಾವು ತಿಳ್ಕೊಬೋದು ಬೈ ಗೆಟ್ಟಿಂಗ್ ದ ನಾಲೆಜ್. ಸೊ ಟು ಗೆಟ್ ದಟ್ ನಾಲೆಜ್ ವಿ ಹ್ಯಾವ್ ಸರ್ಟೆನ್ ಸ್ಟೆಪ್ಸ್, ಸಿಸ್ಟಮೆಟಿಕ್ ಸ್ಟೆಪ್ಸ್. ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಅಪ್ಲೈ ದ ಸೈಂಟಿಫಿಕ್ ಸ್ಟಡಿ. We have to apply the scientific method of studying. First one, it is a method. To study that, to get the knowledge, we have to apply the scientific method. ಅಂತಂದ್ರೆ ಈಗ ಒಂದು ನಾ ಎಕ್ಸಾಂಪಲ್ ಕೊಟ್ಟೆ, ಬಾಲ್ ಒಂದು ಎಸೆದಾಗ ಅದೊಂದು ಶೇಪ್ ಒಳಗೆ ಮೂವ್ ಆಯಿತು, ಪ್ಯಾರಾಬೋಲಿಕ್ ಶೇಪ್ ಅಂತ ಕರಿತೀವಿ. ಅದು ಆ ರೀತಿ ಶೇಪ್ ಆಗಲಿಕ್ಕೆ, ಶೇಪ್ ಹೋಗೋದನ್ನ ನಾವು ಸ್ಟಡಿ ಮಾಡೋದಕ್ಕೆ we need to apply scientific method. ಆ ಒಂದು ಮೆಥಡ್ ಇಂದ ನಾವು ಅದರದ್ದು ಮೋಷನ್ ಅನ್ನು ನಾವು ಡಿಟೆಕ್ಟ್ ಮಾಡ್ಕೋಬಹುದು. ವೈ ಇಟ್ ಟೇಕ್ ದ ಎಲಿಪ್ಟಿಕಲ್ ಶೇಪ್, ಸಾರಿ ಪ್ಯಾರಾಬೋಲಿಕ್ ಶೇಪ್. ಆ ಪ್ಯಾರಾಬೋಲಿಕ್ ಶೇಪ್ ತಗೊಳ್ಳಿಕ್ಕೆ ವಾಟ್ ಇಸ್ ದ ಕಾಸ್? ಆ ಕಾಸ್ ಅನ್ನು ಸ್ಟಡಿ ಮಾಡ್ಬೇಕಂದ್ರೆ we need to apply the scientific method of applying and method to study the cause of the motion. So first step is we have to apply the scientific method. Okay, what are the other things that involves in the scientific method? That we shall discuss now. First one means which involves the scientific method involves the systematic observation. It is first one, observation. We need to observe it first. ಆ ಒಂದು ಮೋಷನ್ ಆಗಲಿಕ್ಕೆ, ಮೋಷನ್ ಯಾವ ರೀತಿ ಆಯ್ತು ನಮಗೆ ಗೊತ್ತಾಗಬೇಕಲ್ಲ ಫಸ್ಟಿಗೆ. ಸೊ ವಿ ನೀಡ್ ಟು ಅಬ್ಸರ್ವ್ ಇಟ್. ಸಿಸ್ಟಮ್ಯಾಟಿಕ್ ಸ್ಟಡಿ ಇನ್ವಾಲ್ವ್ಸ್ ದ ಫಸ್ಟ್ ಸ್ಟೆಪ್ ಈಸ್ ಸಿಸ್ಟಮ್ಯಾಟಿಕಲ್ ಅಬ್ಸರ್ವೇಷನ್. ಹಾಗೆ ಸುಮ್ಮನೆ ನೋಡೋದಲ್ಲ, ಅದನ್ನ ಅಬ್ಸರ್ವೇಷನ್ ಅಂದ್ರೇನು, ಅದು ಯಾಕೆ ಆ ರೀತಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ಆಲೋಚನೆ ಮಾಡಬೇಕು. ಸೊ ಇಟ್ ಈಸ್ ಅ ಫಸ್ಟ್ ಸ್ಟೆಪ್ ಈಸ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಗೋ ಫಾರ್ controlled experiments. We need to do some experiments on that things. Controlled experiments. There are two types of experiments. Controlled experiments and another one is uncontrolled. ನಮಗೆ ಕಂಟ್ರೋಲ್ ಮಾಡುವಂತಹ ಒಂದು ಅಂದರೆ ಸೆಟಪ್ ರೆಡಿ ಮಾಡ್ಕೋತೀವಿ ಅದ್ರ ಬಗ್ಗೆ. ಈಗ ಯಾವುದೋ ಒಂದು ವಸ್ತುವಿನ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ ಅಂದರೆ ಡೈರೆಕ್ಟಾಗಿ ನಾವು ಆ ವಸ್ತು ಮೇಲೆ ಹೋಗಿ ಏನಾರು ರಿಯಾಕ್ಷನ್ಸ್ ಆಗಲಿ, ಫಿಸಿಕಲ್ ರಿಯಾಕ್ಷನ್ಸ್ ಆಗಲಿ, ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿ ಸ್ಟಡಿ ಮಾಡೋದಿಲ್ಲ. ಅದರದ್ದು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆ ಮಾಡೆಲ್ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ. ಸೊ ವಿ ನೀಡ್ ಟು ಗೋ ಫಾರ್ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್. ಆ ಮಾಡೆಲ್ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಬೇಕು. ಯಾವ ರೀತಿ? ಬೈ ಅಬ್ಸರ್ವಿಂಗ್ ದ ಬೇಸಿಕ್ ಫಿನೋಮಿನಾ. ಫಾರ್ ಆನ್ ಎಕ್ಸಾಂಪಲ್ ವಿ ಶಾಲ್ ಕನ್ಸಿಡರ್ ಪ್ಲಾನೆಟರಿ ಸಿಸ್ಟಮ್. ಪ್ಲಾನೆಟರಿ ಸಿಸ್ಟಮ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಸನ್ ಆ್ಯಂಡ್ ಅದರ್ ಪ್ಲಾನೆಟ್ಸ್. ಹೌದಾ? ಈಗ ಆ ಪ್ಲಾನೆಟನ್ನು ಸ್ಟಡಿ ಮಾಡ್ಬೇಕಂದ್ರೆ ನಾವು ಅಲ್ಲೇ ಹೋಗಿ ಸ್ಟಡಿ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಆ ಸನ್ ಅಥವಾ ಪ್ಲಾನೆಟ್ಸನ್ನು ಒಂದು ಮಾಡೆಲ್ ಆಗಿ ಒಂದು ನಾವೇ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊತೀವಿ. ಆವಾಗ ಅದರದ್ದು ರೊಟೇಟರಿ ಮೋಷನ್ ಯಾವ ರೀತಿ ಇರಬಹುದು, ರಿವಾಲ್ವಿಂಗ್ ಅರೌಂಡ್ ದ ಸನ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಶುಡ್ ಗೋ ಫಾರ್ making the theoretical calculation. First ಗೆ experiment ಮಾಡ್ತೀವಿ. That too controlled experiment on the models. Next we will go for the theoretical explanation and also calculation about the prediction. For prediction means ಯಾವಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಒಂದು ಬೇಸಿಕ್ ಮಾಡೆಲ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ಅದಾದಮೇಲೆ ಆ ಬೇಸಿಕ್ ಮಾಡೆಲಿಂದ ಬಂದಿರೋಂತಹ ಅಬ್ಸರ್ವೇಷನ್ನ ಅಥವಾ ವ್ಯಾಲ್ಯೂಸನ್ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವಿ ವಿಲ್ ಪ್ರೆಡಿಕ್ಟ್ ದ
ಒರಿಜಿನಲ್ ಸಿಸ್ಟಮ್, ಯಾವ ರೀತಿ ಒರಿಜಿನಲ್ ಸಿಸ್ಟಮ್ ವರ್ಕ್ ಆಗ್ಬೋದು ಅನ್ನೋದನ್ನ ಜಸ್ಟ್ ವಿ ವಿಲ್ ಪ್ರೆಡಿಕ್ಟ್, ನಾಟ್ ಅಕ್ಯುರೇಟ್ಲಿ ವಿ ಆರ್ ಟೆಲ್ಲಿಂಗ್ ದಿಸ್ ಈಸ್ ವರ್ಕಿಂಗ್ ಲೈಕ್ ದಿಸ್, ಬಟ್ ವಿ ಆರ್ ಪ್ರೆಡಿಕ್ಟಿಂಗ್, ನಥಿಂಗ್ ಬಟ್ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಆಫ್ಟರ್ ಪ್ರೆಡಿಕ್ಷನ್ then we have to go for verification. These are the steps involved in the scientific method of studying. ಲಾಸ್ಟಿಗೆ ಏನು ಮಾಡ್ತೀವಿ, ವೆರಿಫಿಕೇಶನ್ ಮಾಡ್ತೀವಿ. ನಾವೇನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದ್ರ ಕ್ಯಾಲ್ಕುಲೇಷನ್ ತಗೊಂಡು ಆ ವ್ಯಾಲ್ಯೂಸ್ ಏನು ಪ್ರೆಡಿಕ್ಟ್ ಮಾಡಿರ್ತೀವಲ್ಲ, ಆ ಪ್ರಿಡಿಕ್ಟೆಡ್ ಥಿಯರಿ ಆರ್ ಪ್ರಿಡಿಕ್ಟೆಡ್ ವ್ಯಾಲ್ಯೂ ವೆದರ್ ಇಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ಮಾಡೆಲ್ ಆರ್ ನಾಟ್ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ವೆರಿಫಿಕೇಶನ್ ಅಂತ ಕರಿತೀವಿ. ಇಫ್ ಇನ್ ದ ವೆರಿಫಿಕೇಶನ್ ಸ್ಟೆಪ್ ಇಫ್ ಇಟ್ ಫೇಲ್ಸ್, ಇಲ್ಲಿ ಎರಡು ಹೇಳ್ಬೋದು, ಒಂದು ಟ್ರೂ ಆರ್ ಫಾಲ್ಸ್. ಟ್ರೂ ಅಂತಂದ್ರೆ ನಾವೇನು ಪ್ರೆಡಿಕ್ಟ್ ಮಾಡಿದ್ವಿ ಅದು ಮತ್ತು ನ್ಯಾಚುರಲ್ ಫಿನೋಮಿನಾ ಎರಡು ಕರೆಕ್ಟ್ ಆಗಿದೆ, ನೇಚರಲ್ ಬೈ ನೇಚರ್ ಯಾವ ರೀತಿ ಫಿನೋಮಿನಾ ಇದೆ ಅವೆರಡು ಕರೆಕ್ಟ್ ಆಗಿದೆ ಅಂತಂದ್ರೆ ಓಕೆ, ದ ಥಿಯರಿ ಈಸ್ ಕರೆಕ್ಟ್, ದ ಮೆಥಡ್ ಆಫ್ ಸ್ಟಡಿ ಈಸ್ ಕರೆಕ್ಟ್ ಅಂತ ಹೇಳ್ಬೋದು, ಫೈನಲೈಸ್ ಮಾಡ್ಬೋದು. ಇಫ್ ಇಟ್ ಫಾಲ್ಸ್ ಮೀನ್ಸ್ if the prediction is not correct, then we have to go for again the another method of scientific application of scientific method. ಈಗ ಒಂದು ವೇ ಒಳಗೆ ನಾವು ಅಪ್ಲೈ ಮಾಡ್ಕೊಂಡು ಬಂದಿರ್ತೀವಲ್ಲ, ಆ ವೇ ತಪ್ಪು ಅಂತ ಡಿಸೈಡ್ ಮಾಡಿ ಇನ್ನೊಂದು ಪಾತ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದಿಸ್ ಪ್ರೊಸೆಸ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಈ ತರ ಪ್ರೊಸೆಸ್ಗಳನ್ನ ಮಾಡ್ತಾನೆ ನಾವು ನ್ಯಾಚುರಲ್ ಫಿನೋಮಿನಾ ಯಾವ್ಯಾವ ರೀತಿ ಆಗ್ತಾ ಇದ್ದಾವೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈಗ ನ್ಯಾಚುರಲ್ ಫಿನೋಮಿನಾ ಅನ್ನೋದು ಈಗ ಎರಡು ವರ್ಡ್ ಹೇಳ್ಬೋದು ನಾನು ಇಲ್ಲಿ, ಒಂದು ಇನ್ವೆನ್ಷನ್, ಒಂದು ಡಿಸ್ಕವರಿ. ಇನ್ವೆನ್ಷನ್ನಿಗೂ ಡಿಸ್ಕವರಿಗೂ ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? ಇನ್ವೆನ್ಷನ್ ಮೀನ್ಸ್ ಹೊಸದಾಗಿ ಹುಟ್ಟು ಹಾಕೋದು, ಹೊಸದಾಗಿ ತೋರಿಸೋದನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡೋದು. ಡಿಸ್ಕವರಿ ಅಂತಂದ್ರೆ ಆ ಥೇರಿ ಅಥವಾ ಯಾವುದೋ ಒಂದು ವಸ್ತು ಅನಾದಿ ಕಾಲದಿಂದ ಅಂದ್ರೆ ಮೊದಲಿಂದನೂ ಇರತ್ತದು, ಅದನ್ನ ನಾವು ಬೆಳಕಿಗೆ ತಗೊಂಡ್ಬರ್ತೀವಿ. ಅದು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಬೆಳಕಿಗೆ ತಗೊಂಡ್ಬರ್ತೀವಿ. ಈಗ ಎಕ್ಸಾಂಪಲ್ ಥಂಡರ್, ಲೈಟ್ನಿಂಗ್ಸ್ ಎಲ್ಲ ಆಗತ್ತೆ, ಅದು ಯಾವಾಗಿಂದನೂ ಆಗ್ತಾನೆ ಇದೆ. ಆದರೆ ಮೊದಲು ಹಳೆಯ ಕಾಲದಲ್ಲಿ ಏನಾಗ್ತಿತ್ತು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಅದು ಯಾಕೆ ಆಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಸೈಂಟಿಫಿಕ್ ಮೆಥಡ್ ಅಪ್ಲೈ ಮಾಡಿ ಸ್ಟಡಿ ಮಾಡಾದ್ಮೇಲೆ ಏನಂತ ಗೊತ್ತಾಯ್ತು, ಅದು ಫ್ರಿಕ್ಷನ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್, ಹಿಂಗೆ ಒನ್ ಬೈ ಒನ್ ಸ್ಟಡಿ ಗೊತ್ತಾಯ್ತು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಕವರಿ, ನಾಟ್ ಆನ್ ಇನ್ವೆನ್ಷನ್. ಇನ್ವೆನ್ಷನ್ಗೆ ಎಕ್ಸಾಂಪಲ್ ಲೈಕ್ ಎ ಬಲ್ಬ್, ಫ್ಯಾನ್, ಇವೆಲ್ಲ ಏನು ಇನ್ವೆನ್ಷನ್, ಹೊಸದಾಗಿ ಕಂಡಿಡಿರೋದು. ಮೊದಲ ಕಾಲದಲ್ಲಿ ಬೀಸಣಿಗೆ ಯೂಸ್ ಮಾಡ್ತಾ ಇದ್ರು, ಸೊ ಅದರ ಇಂಪ್ರೂವ್ಡ್ ವರ್ಷನ್ ಮಾಡಿದ್ರು, ಏನು ಫ್ಯಾನ್. ಸೊ ದಿಸ್ ಈಸ್ ಆನ್ ಇನ್ವೆನ್ಷನ್. ಒನ್ ಬೈ ಒನ್ ಹೊಸ ಮೆಥಡ್ ಯೂಸ್ ಮಾಡಿಕೊಂಡು ಜಗತ್ತಿಗೆ ಪರಿಚಯ ಮಾಡಿಕೊಡೋದಕ್ಕೆ ಇನ್ವೆನ್ಷನ್ ಅಂತ ಕರಿತೀವಿ. ಆ್ಯಂಡ್ ಇನ್ ಡಿಸ್ಕವರಿ ಪ್ರೊಸೆಸ್ we involve these steps, scientific method of applying and studying the object. ಈಗ ನಮ್ಮ ಸರೌಂಡಿಂಗ್ ಅನ್ನ ಸ್ಟಡಿ ಮಾಡಬೇಕು ಅಂತಂದ್ರೆ ಅಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾನೆ ಇರ್ತವೆ. ಒಂದು ಸೂರ್ಯ ಬರ್ತಾನೆ, ನೆಕ್ಸ್ಟ್ ಮೀನ್ಸ್ ಮಾರ್ನಿಂಗ್ ಆಗತ್ತೆ, ನೆಕ್ಸ್ಟ್ ಈವ್ನಿಂಗ್, ನೆಕ್ಸ್ಟ್ ನೈಟ್, ಈ ರೀತಿ ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಾನೆ ಇರುತ್ತೆ. ನಾವು ಮಲ್ಕೊಳ್ದೇ ಇರಲಿ, ಆ ಪ್ರೊಸೆಸ್ ವಿಲ್ ಬಿ ಕಂಟಿನ್ಯೂಡ್. ದ್ಯಾಟ್ ಪ್ರೊಸೆಸ್ ಹೌ ಇಟ್ ಹ್ಯಾಪನ್ಸ್ because of the revolution of earth, rotation of earth around the sun, ಈ ರೀತಿ ಎಲ್ಲ ಫಿನೋಮಿನಾ ಹೇಳ್ತಾ ಹೋಗ್ತೀವಿ. ಆ ಫಿನೋಮಿನಾ ಹೆಂಗ್ ಗೊತ್ತಾಯ್ತು? ಬೈ ಅಬ್ಸರ್ವಿಂಗ್. ಫಸ್ಟಿಗೆ ಅಬ್ಸರ್ವ್ ಮಾಡಿದ್ರು, ಸನ್ ಫಸ್ಟಿಗೆ ಈ ಕಡೆ ಹುಡ್ದ, ನೆಕ್ಸ್ಟ್ ಮೇಲ್ಗಡೆ ಬಂದ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಅಂಡ್ ಆಫ್ಟರ್ ದ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಹಿ ಡಿಸ್ಅಪಿಯರ್ಸ್, ಅಂದ್ರೆ ರಾತ್ರಿ ಆಯ್ತು. ಹಿಂಗೆಲ್ಲ ಅಬ್ಸರ್ವ್ ಮಾಡಿದ್ವಿ. ಓಕೆ, ಇದು ಅಬ್ಸರ್ವೇಷನ್ ಆದ್ಮೇಲೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡೋಕ್ಕೋಸ್ಕರ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟಿಂದ ವ್ಯಾಲ್ಯೂಸ್ ತೊಗೊತೀವಿ. ಆ ವ್ಯಾಲ್ಯೂಸು ನಾವು ಪ್ರೆಡಿಕ್ಟ್ ಮಾಡಿರೋ ವ್ಯಾಲ್ಯೂಸು ನ್ಯಾಚುರಲ್ ಫಿನೋಮಿನಾ, ಆಗ್ತಾ ಇರೋಂತಹ ಫಿನೋಮಿನಾಗೆ ಕರೆಕ್ಟ್ ಇದೋ ಇಲ್ಲೋ ಅಂತ ಹೇಳಿ ಕಂಪೇರ್ ಮಾಡ್ತೀವಿ, ವೆರಿಫಿಕೇಶನ್ ಮಾಡ್ತೀವಿ. ವೈಲ್ if you get yes means if the theory is correct with respect to the natural phenomena, then we will go for the theory, means the theory is correct anta decide ಮಾಡ್ತೀವಿ. Otherwise if it fails, then again we will go for the another method of applying and studying the natural phenomena. Understood? Okay, this is about the science, ಯಾವ ರೀತಿ ಸೈನ್ಸ್ ವರ್ಕ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಇಲ್ಲಿ ನಾ ಹೇಳೋ ಮುಂದೆ ಎರಡು ಟೈಪ್ ಹೇಳ್ತೀನಿ. ಒಂದೇದು ಟೈಪ್ಸ್ ಆಫ್ ಡಿಫರೆನ್ಶಿಯೇಟಿಂಗ್ ದ ಸೈನ್ಸ್, ಮೀನ್ಸ್
ಸೈನ್ಸ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಒನ್ ಬೈ ಒನ್ ಇನ್ವೆನ್ಷನ್ಸ್ ಡಿಸ್ಕವರೀಸ್ ಆರ್ ದೇರ್, ಹೌದಾ? ದಿಸ್ ಇಸ್ ಕಾಲ್ಡ್ ದ ಡೆವಲಪ್ಮೆಂಟ್. ಸೊ ಹೌ ದಿಸ್ ಡೆವಲಪ್ಮೆಂಟ್ ಈಸ್ ಆಕರಿಂಗ್ ಬೇಸ್ಡ್ ಆನ್ ಟೂ ಟೈಪ್ಸ್ ಹಿಯರ್. ಇದನ್ನ ಎಕ್ಸ್ಪ್ಲೇನ್ ಮಾಡೋ ಮುಂದೆ ನಾವು ಎರಡು ಟೈಪ್ಸ್ ಅನ್ನ ಕನ್ಸಿಡರ್ ಮಾಡಿದೀವಿ. ದೇ ಆರ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಸೈನ್ಸ್. ಸೈನ್ಸ್ ಡೆವಲಪ್ ಆಗ್ಲಿಕ್ಕೆ ಎರಡು ಟೈಪ್ ಕಾರಣ ಅಂತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಎಕ್ಸ್ಪಿರಿಮೆಂಟ್, ನಥಿಂಗ್ ಬಟ್ ಥಿಯರಟಿಕ್, ನಾಟ್ ಅ ಥಿಯರಟಿಕಲ್, ಇಟ್ ಈಸ್ ಅ experiments and observation. So first one is experiment or observation ಅಂತಾನು ಕರಿಬಹುದು. ಡೆವಲಪ್ಮೆಂಟ್, ಸೈನ್ಸ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಕಾರಣ ಎರಡು, ಒಂದೇದು ಎಕ್ಸ್ಪಿರಿಮೆಂಟ್ಸ್ ಆರ್ ಅಬ್ಸರ್ವೇಷನ್ ಅಂಡ್ ಅನದರ್ ಒನ್ ಈಸ್ ಥಿಯರಿ, ಮೇಕಿಂಗ್ ಅ ಥಿಯರಟಿಕಲ್ ಕ್ಯಾಲ್ಕುಲೇಷನ್. ಇವೆರಡು. Controlled experiment is one of the basic type for the development of the science, and the next one is theoretical calculation, nothing but theory. ಇವೆರಡು ಈಕ್ವಲ್ ಇದ್ರೆ ಮಾತ್ರ, ಎರಡು ಸ್ಯಾಟಿಸ್ಫೈ ಆದ್ರೆ ಮಾತ್ರ, means theoretically calculated values must be nearly or equals to the experiments what we are doing. ಇವೆರಡು ಸೇಮ್ ಇದ್ರೆ ಮಾತ್ರ ನಾವು ಆ ಒಂದು ಮೆಥಡ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಆ ಮೆಥಡ್ ಒಳಗೆ ದೀಸ್ ಟು ಆರ್ ದ ಮೇನ್ ಥಿಂಗ್ಸ್, ಮೇನ್ ಪಾರ್ಟ್ ಆಫ್ ದ ಸ್ಟಡಿ ಆಫ್ ಸೈನ್ಸ್ ಬೈ ಅಪ್ಲೈಯಿಂಗ್ ಸೈಂಟಿಫಿಕ್ ಮೆಥಡ್. ಸೊ ಎಕ್ಸ್ಪಿರಿಮೆಂಟ್ಸ್ ಅಂಡ್ ಅಬ್ಸರ್ವೇಷನ್. ಅಗೇನ್ ಐ ವಿಲ್ ಗಿವ್ another one example for it, experiment and theory by considering the scientific method of study. ಈಗ another example ಅಂದ್ರೆ ನಿಕೋಲ್ಸನ್, ಯು ಹ್ಯಾವ್ heard the name Nicholson. Copernicus ಹೆಸರು ಕೇಳಿರಾ? ವಾಟ್ ಹಿ ಡಿಡ್, ಹಿ ಗೇವ್ ದ ಥಿಯರಿ ಆಫ್ ಪ್ಲಾನೆಟರಿ ಸಿಸ್ಟಮ್. ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ನಥಿಂಗ್ ಬಟ್ ಸೋಲಾರ್ ಸೆಂಟ್ರಿಕ್, ಸೋಲಾರ್ ಸುತ್ತ ಪ್ಲಾನೆಟ್ಸ್ಗಳು ರಿವಾಲ್ವ್ ಆಗ್ತಾ ಇದೆ ಅಂತ ಹೇಳ್ದ, ಹೌದಾ? ಫಾರ್ ಆನ್ ಎಕ್ಸಾಂಪಲ್ ಐ ಆಮ್ ಕನ್ಸಿಡರಿಂಗ್ Nicholson planetary system here. He observed that, or he predicted that the planets revolving around the sun, this is a sun and this is a planet, one planet I will consider, that planet is revolving around the sun in an circular orbit ಅಂತ ಹೇಳ್ದ. ಸರ್ಕ್ಯುಲರ್ ಆರ್ಬಿಟ್ ಒಳಗೆ ಅಂದ್ರೆ ಸರ್ಕ್ಯುಲರ್ ಶೇಪ್, ಸರ್ಕ್ಯುಲರ್ ಪಾತ್ ನ ಟ್ರೇಸ್ ಮಾಡ್ತಾ ಇದಾವೆ ಯಾವುದು ಪ್ಲಾನೆಟ್ಸ್ ಸರ್ಕಲ್ ಒಳಗೆ ಮೂವ್ ಆಗ್ತಾ ಇದಾವೆ ಅಂತ ಇವನು ಕಾಪರ್ನಿಕಸ್ ಹೇಳ್ದ. ದಿಸ್ ಈಸ್ ಅ ಪ್ರೆಡಿಕ್ಷನ್. ಫಸ್ಟ್ ಒನ್ ಪ್ರೆಡಿಕ್ಷನ್ ಮಾಡ್ದವನು. ಇದು ಕರೆಕ್ಟೋ ಇಲ್ಲೋ ಅಂತ ಹೇಳಿ ಪ್ರೂವ್ ಮಾಡಕ್ಕೆ ನೆಕ್ಸ್ಟ್ ಕೆಪ್ಲರ್, ಜೆ ಜಾನ್ಸನ್ ಕೆಪ್ಲರ್, ಈ ಕೆಪ್ಲರ್ ಲಾಸ್ ಇದಾವೆ, ಅದನ್ನ ನೀವು ಮುಂದೆ ಸ್ಟಡಿ ಮಾಡ್ತೀರಿ, ಓಕೆ, ನೋ ಪ್ರಾಬ್ಲಮ್. ಹಿಯರ್ ಕೆಪ್ಲರ್ ಏನ್ ಮಾಡ್ದ, ಈ ಸೈಂಟಿಫಿಕ್ ಮೆಥಡ್ ಅನ್ನ ಅಪ್ಲೈ ಮಾಡಿ ವೆದರ್ ದ ಪ್ರೆಡಿಕ್ಟೆಡ್ ಥಿಯರಿ is correct or not ಅಂತ ಹೇಳಿ ಸ್ಟಡಿ ಮಾಡ್ದ. ದೆನ್ he got that the planets revolve around the sun in an elliptical shape. Elliptical shape ಅಲ್ಲಿ ಮೂವ್ ಆಗತ್ತೆ, nothing but in this format, having two centers. So this circular means which is given by the Copernicus. So that is a prediction. And this is the proof from the Kepler gave the proof that the every planets revolve around the sun in an elliptical shape. This is an example for theory and experiment. Theory ಅಂತಂದ್ರೆ just ಕಾಪರ್ನಿಕಸ್ ಏನ್ ಮಾಡಿದ್ದ, ಪ್ರೆಡಿಕ್ಟ್ ಮಾಡಿದ್ದ, ದಟ್ ಈಸ್ ಥಿಯರಿ. ಈ ತರ ಮೂವ್ ಆಗಬಹುದು, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದ್ದ. ಸೊ ದಟ್ ಈಸ್ ಥಿಯರಿ. After doing experiments and observation by Kepler, it came to know that the paths are not not a circular path, it is a elliptical path ಅನ್ನೋದನ್ನ ಪ್ರೂವ್ ಮಾಡಿದ. So this is how we can study our nature with trial and error methods. If the trial is correct, we will apply it to the, or we will going to study the further things. Or if it is wrong, what happens? It is again from the beginning step, it will be started studying.
ಹೌ ಇಟ್ ಹ್ಯಾಪನ್ಸ್ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೌ ವಿ ಆರ್ ಸ್ಟಡಿಂಗ್ ದ ಟ್ರೀ ಆಫ್ ಫಿಸಿಕ್ಸ್. ಮೀನ್ಸ್ ಫಿಸಿಕ್ಸ್ ಅನ್ನೋದು ಯಾವ ರೀತಿ ಬಂತು. ಇನ್ ಲಾಸ್ಟ್ ಪಾರ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸೈನ್ಸ್ ಅನ್ನೋದು ಯಾವ ರೀತಿ ಡಿಸ್ಕವರೀಸ್, ಇನ್ವೆನ್ಷನ್ ಬೈ ಕನ್ಸಿಡರಿಂಗ್ ದೋಸ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ಸ್ ಅವನ್ನೆಲ್ಲ ಕನ್ಸಿಡರ್ ಮಾಡಿ ಸೈನ್ಸ್ ಅಂತ ಕೊಟ್ವಿ. ದ್ಯಾಟ್ ಅಕ್ಯುಮುಲೇಟೆಡ್ ಸ್ಟಡಿ ಆಫ್ ದೋಸ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್ ನ್ಯಾಚುರಲ್ ಫಿಲಾಸಫಿ. ಅದಕ್ಕೇನಂತ ಕರಿತೀವಿ? ನ್ಯಾಚುರಲ್ ಫಿಲಾಸಫಿ ಅಂತ ಕರಿತೀವಿ. ಅಂದರೆ ಈ ನ್ಯಾಚುರಲ್ ಫಿಲಾಸಫಿ ಒಳಗೆ ಎಲ್ಲ ಬಂತು. ಏನೇನು ನಮ್ಮ ಸರೌಂಡಿಂಗ್ ಒಳಗೆ ಏನೇನಿದೆ ಅದದ್ದು ಅವುಗಳ ಸ್ಟಡಿ, ದ ಸ್ಟಡಿ ಆಫ್ ದೋಸ್ ಥಿಂಗ್ಸ್ ಕಮ್ಸ್ ಅಂಡರ್ ನ್ಯಾಚುರಲ್ ಫಿಲಾಸಫಿ. ಬಟ್ ಇಟ್ ಈಸ್ ಅ ಹ್ಯೂಜ್ ಕಾನ್ಸೆಪ್ಟ್. ಯಾಕಂತಂದರೆ ಎಲ್ಲವನ್ನು ಒಂದೇದರಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಅದು ಆ ನ್ಯಾಚುರಲ್ ಫಿಲಾಸಫಿ ಅನ್ನೋದು ಹ್ಯೂಜ್ ಕಾನ್ಸೆಪ್ಟ್ ಆಯಿತು. ಅದಕ್ಕೆ ಏನು ಮಾಡಿದ್ರು, ನೆಕ್ಸ್ಟ್ ದೇ ಡಿವೈಡೆಡ್ ದ ನ್ಯಾಚುರಲ್ ಫಿಲಾಸಫಿ ಇಂಟು 2 types. One is physical science and another one is biological science. ಎರಡು ಟೈಪ್ ಮಾಡಿದ್ರು. ಇದರಲ್ಲಿ ನ್ಯಾಚುರಲ್ ಫಿಲಾಸಫಿ ಒಳಗೆ ಒಂದು ಫಿಸಿಕಲ್ ಸೈನ್ಸ್ ಅಂಡ್ ಅನದರ್ ಒನ್ ಈಸ್ ಬಯೋಲಾಜಿಕಲ್ ಸೈನ್ಸ್. ಇಲ್ಲಿ ಫಿಸಿಕಲ್ ಸೈನ್ಸ್ ಅನ್ನೋದರ ಅರ್ಥ ದ ಸ್ಟಡಿ ಆಫ್ ಇಮ್ಮಟೀರಿಯಲ್ಸ್ ಥಿಂಗ್ಸ್, ಮಟೀರಿಯಲ್ಸ್ ಯಾವುದು ವಿಚ್ ಡಸ್ ನಾಟ್ ಹ್ಯಾವ್ ಲೈಫ್. ವೇರ್ ಬಯೋಲಾಜಿಕಲ್ ಸೈನ್ಸ್ ಈಸ್ ದ ಸ್ಟಡಿ ವಿಚ್ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಯಾಕೆಂತಂದರೆ ಈ ನ್ಯಾಚುರಲ್ ಫಿಲಾಸಫಿನ ಒಂದೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಎರಡು ಡಿವೈಡ್ ಮಾಡಿ ಸಪರೇಟ್ ಡಿವಿಷನ್ ಮಾಡಿದ್ರು, ಸಪರೇಟ್ ವಿಂಗ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್. ಒನ್ ಈಸ್ physical science and another one is biological science. Physical science which deals with the non-living things, the philosophy with respect to non-living things, where biological science is the science with respect to the study of living things. Okay, let us consider the physical science. Again, the physical science is divided into 2 types. One is physics and another one is chemistry. Physics, nothing but the phenomena with respect to the physical properties, physical property of the materials, ಅದನ್ನು ಸ್ಟಡಿ ಮಾಡೋಕ್ಕೆ ಫಿಸಿಕ್ಸ್ ಅಂತ ಕರೀತೀವಿ. ಫಿನಾಮಿನಾಸ್ ಅನ್ನು ಸ್ಟಡಿ ಮಾಡ್ತಾ ಇದ್ವಿ. ಇನ್ ಕೆಮಿಸ್ಟ್ರಿ ಇಟ್ ಈಸ್ ಆಲ್ಸೋ ಫಿನಾಮಿನಾ, ಬಟ್ ಇಟ್ ಇಸ್ ಅ ಕೆಮಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ರಿಯಾಕ್ಷನ್ಸ್ ಒಳಗೆ ಯಾವ ರೀತಿ ವೇರಿಯೇಷನ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಮಟೀರಿಯಲ್ ಅನ್ನೋದನ್ನ ಕೆಮಿಸ್ಟ್ರಿ ಒಳಗೆ ಸ್ಟಡಿ ಮಾಡ್ತಾ ಹೋಗ್ತೀರಿ. ಆ್ಯಂಡ್ we are concentrating on physics here because our subject is physics. Very very beautiful concept. Physics ಅನ್ನೋದೇ ಒಂದು ಬ್ಯೂಟಿಫುಲ್ ಅಂತ ಅರ್ಥ. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಯಾವ ರೀತಿ ಮೆಕ್ಯಾನಿಕ್ಸ್, ಹೀಟ್, ಈ ರೀತಿ ಡಿಫ್ರೆಂಟನ್ನು ಸ್ಟಡಿ ಮಾಡ್ತಾ ಹೋಗ್ತೀರಿ. ನ್ಯಾಚುರಲ್ ಫಿನಾಮಿನಾ ಯಾವ ರೀತಿ ಆಗತ್ತೆ ಅನ್ನೋದನ್ನ ಇದರೊಳಗೆ ನಾವು ಸ್ಟಡಿ ಮಾಡೋದು, ಫಿಸಿಕ್ಸ್ ಅನ್ನೋ ಕಾನ್ಸೆಪ್ಟ್ ಒಳಗೆ ಸ್ಟಡಿ ಮಾಡೋದು. So it is a wonderful concept, wonderful type of natural philosophy. Okay, first of all, what do you mean by physics? In Greek there is a word called physis, Fuisis. In Greek there is a word called physis which means to get the natural phenomena by the nature. Physis means it is a nature. So study of nature is called as physics. Study of the surrounding basics of our nature is called physics. So we are studying the physics. Let us study the types of physics one by one. Before that, there is again a concept on division of physics based on the year of studying. Means before 1900 up to 1900 the study of physics is called as classical mechanics. ಅಂದ್ರೆ 1900 ತನಕ ಏನೇನ್ ಸ್ಟಡಿ ಮಾಡಿದ್ರು ಅಂಡರ್ ಫಿಸಿಕ್ಸ್ ಅವಕ್ಕೆಲ್ಲ ಏನಂತ ಕರೆದ್ರು, ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಫಾರ್ ಆನ್ ಎಕ್ಸಾಂಪಲ್, ಮೆಕ್ಯಾನಿಕ್ಸ್ ವಿಲ್ ಬಿಕಮ್ಸ್ ಅಂಡರ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. heat, temperature, heat, sound, light, likewise ಈ ಕಾನ್ಸೆಪ್ಟ್ಸ್ ಎಲ್ಲ ಏನೇನು ಸ್ಟಡಿ ಮಾಡ್ತಾರಲ್ಲ ಅವೆಲ್ಲ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ಬರುತ್ತೆ. ನೆಕ್ಸ್ಟ್
After 1900, the study of physics took a new shape, new direction, dimension, that is called as quantum mechanics. Sorry, or it is also called as modern physics or modern mechanics. In modern mechanics, we are studying quantum mechanics, atom, nucleus. ಯಾಕಂತಂದ್ರೆ ಇನ್ನರ್ ಆಫ್ ದ ಆಬ್ಜೆಕ್ಟ್ಸ್, ಸ್ಮಾಲೆಸ್ಟ್ ಪಾರ್ಟಿಕಲ್ ಯಾವುದು, ಆಟಮ್, ನ್ಯೂಕ್ಲಿಯೈ, ಅಂತಹ ಪಾರ್ಟಿಕಲ್ ಬಗ್ಗೆ ಸ್ಟಡಿ ಸ್ಟಾರ್ಟ್ ಆಯಿತು. New dimension, it is a new dimension to the study of science. So before 1900, the study of physics is called as classical mechanics or classical physics, you can call. After 1900, the study of physics is called as modern physics. In classical physics, we study about heat, light, sound, likewise the different properties of which comes under physics. In modern physics, we are dealing with quantum mechanics. It means very minute mechanics. ಈಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಂದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತಹ ವಸ್ತುವಿನ ಪ್ರಾಪರ್ಟೀಸ್ ಸ್ಟಡಿ ಮಾಡೋದು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಮಾಡರ್ನ್ ಮೆಕ್ಯಾನಿಕ್ಸ್ ಫಸ್ಟ್ ಕಾನ್ಸೆಪ್ಟ್ ಯಾವುದು, ಕ್ವಾಂಟಮ್ ಮೆಕ್ಯಾನಿಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಅರ್ಥ ನಮ್ಗೆ ಯಾವ್ದು ಕಣ್ಣಿಗೆ ಕಾಣಲ್ಲಲ್ಲ ಅಂತವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋದು. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಚ್ ಇನ್ಕ್ಲೂಡ್ಸ್ ಆಟಮ್, ನ್ಯೂಕ್ಲಿಯೈ, ಈ ರೀತಿ ಇವು ಡಿಫರೆಂಟ್ ಪ್ರಾಪರ್ಟೀಸ್, ಡಿಫರೆಂಟ್ ಕಾನ್ಸೆಪ್ಟ್ಸ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ modern physics. Okay dear students, in the next class, nothing but in the next video, we are studying about some forces and some natural phenomena and some discoveries. Okay, thank you.